ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಗಾಯತ್ರಿ, ನೀನು ನನ್ನ ಬಗ್ಗೆ ಎಂತ ಒಳ್ಳೆ ಫೀಲಿಂಗ್ಸ್ ಇಟ್ಕೊಳ್ತೀಯ. ಇದನ್ನೇ ಅರ್ಥ ಮಾಡ್ಕೊಳ್ಳದೆ ನಾನು ಸೋತಿರೋದು ಗಾಯತ್ರಿ. ನನ್ ಗಂಡ ಅಂತ ಒದ್ದಾಡ್ತಿರೋ ಹೆಂಡತಿ ಮನಸ್ಸನ್ನ ನೋಯಿಸ್ಬಿಟ್ಟೆ ಗಾಯತ್ರಿ, ನೋಯಿಸ್ಬಿಟ್ಟೆ. ಅದೇನ್ ಗಂಡ್ ಜಾತಿನೋ ನಿಮ್ದು. ತಾಳಿನ ಕಣ್ಣು ಹೊತ್ಕೊಂಡ್ರೆ ಸಾಕು, ನಾವ್ ಮಾಡಿರೋ ಕೆಟ್ಟದ್ದನ್ನೆಲ್ಲ ನೀವ್ ಮಾಡಿದ್ದು ಅನ್ಕೊಂಡ್ ಬಿಡ್ತಿರಲ್ಲೋ. ಗಾಯತ್ರಿ, ನಿನ್ನಂತ ಹೆಂಡತಿ ಸಿಕ್ಕಿರೋದು ನನ್ ಪುಣ್ಯ ಗಾಯತ್ರಿ, ನನ್ ಪುಣ್ಯ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಇದು ನನ್ ಪುಣ್ಯ. ನಾನು ಯಾವುದೋ ಜನ್ಮದಲ್ಲಿ ದಾನ ಧರ್ಮ ಮಾಡಿದ ಫಲ ಈ ಜನ್ಮದಲ್ಲಿ ಈ ಮನೆ ಸೊಸೆಯಾಗಿ ಮಾಡಿದೆ. ನಿಮ್ಮಂತ ಒಳ್ಳೆಯವ್ರ ಕಾಲ್ ಕೆಳಗಡೆ ಕಸ ತರ ಬಿದ್ದಿದ್ರು ಸಾಕು, ನನ್ ಜನ್ಮ ಸಾರ್ಥಕ ಅಂತ ಅನ್ಸ್ಕೊಳತ್ತೆ. ಗ್ರೇಟ್ ಗಾಯತ್ರಿ, ನಿಜವಾಗ್ಲೂ ನೀನ್ ಗ್ರೇಟ್. ನೀನ್ ಕೈ ಹಿಡ್ದಿದ್ದು ನನ್ ಜನ್ಮ ಸಾರ್ಥಕ ಆಯ್ತು ಗಾಯತ್ರಿ, ಸಾರ್ಥಕ ಆಯ್ತು. ನೀನೇ ಕೈ ಹಿಡಿದೇ ಇದ್ದಿದ್ರೆ ನನಗೆ ಈ ಮನೆ ಹಾಳು ಮಾಡೋ ಅವಕಾಶನೇ ಸಿಗ್ತಿರ್ಲಿಲ್ಲ ಕಣೋ. ಇವತ್ ಏನೇ ಆದ್ರೂ ಇದು ನನ್ ಮನೆ. ಉದ್ಧಾರ ಆಗೋಳು ನಾನು, ಹಾಳಾಗೋರು ನೀವು. ಕಂಪ್ಲೀಟ್ ಆಗಿ ಹಾಳಾಗೋ ತನಕ ನನ್ ಬಗ್ಗೆ ಇದೇ ಒಳ್ಳೆ ಭಾವನೆ ಇಟ್ಕೊಂಡಿರು ಜಾಣಮರಿ. ಇದೇ ಫೀಲಿಂಗ್ ಹಾಗೆ ಕಂಟಿನ್ಯೂ ಆಗ್ತಿಲ್ಲಮ್ಮ. ಈ ಮನೆ ಮುರಿಯೋಕೆ ನನ್ ಪಾಲಿಗೆ ಎಲಿಜಿಬಲ್ ಬ್ರಹ್ಮಾಸ್ತ್ರ ಅಂದ್ರೆ ನೀನೇ. ನೀ ನನ್ ಬತ್ತಳಿಕೆನಲ್ಲಿ ಇರೋ ತನಕ ನಾನು ಯುದ್ಧ ಗೆಲ್ತಾನೆ ಇರ್ತೀನಿ. ಗುರುವಾಯೂರಪ್ಪ, ನೋಡ್ದ ಕೀರ್ತಿ, 10 ಲಕ್ಷನ ಮಿಸ್ಯೂಸ್ ಮಾಡಿದನ್ನ ಎತ್ತು ತೋರಿಸಿದ್ದು ಎಷ್ಟು ಚೆನ್ನಾಗಿ ಸಮರ್ಥನೆ ಮಾಡ್ಕೊಂಡ್ಲು. ನಡಿ, ಇವಾಗ್ಲೂ ಹೋಗಿ ನೋಡೋಣ ಆ ದೇವಸ್ಥಾನ, ಆ ಅನಾಥಾಶ್ರಮ ಎಲ್ಲಾ ಕಡೆ. ಅವಳನ್ನ ಅತ್ತೆ, ಇದಕ್ಕೊಂದ್ ವ್ಯವಸ್ಥೆ ಮಾಡ್ದವಳು ಅದಕ್ಕೊಂದ್ ವ್ಯವಸ್ಥೆ ಮಾಡದೆ ಇರ್ತಾಳ ಹೇಳಿ? ಹಾಗಾದ್ರೆ ನಾವ್ ಸುಮ್ನೆ ಇರ್ಬೇಕಾ? ಹಾಗಂತಲ್ಲ, ಈಗ ಅವಳ ದಾರಿಗೆ ನಾವ್ ಅಡ್ಡವಾಗಿದ್ದೀವಿ ಅನ್ನೋ ಪ್ರಜ್ಞೆ ಅವಳಿಗೆ ಶುರುವಾಗಿದೆ. ಈಗ ಅವಳು ಏನೇ ಮನೆ ಹಾಳು ಕೆಲಸ ಮಾಡಿದ್ರು ಆದ್ರೆ ಹಿಂದೆ ಒಂದ್ ಕಣ್ಣಿದೆ ಅನ್ನೋ ಎಚ್ಚರಿಕೆನ ಅವಳು ವಹಿಸ್ತಾಳೆ. ಇದ್ ಸರಿ. ಹಾಗಾದ್ರೆ ಅವಳು ಕೇರ್ಫುಲ್ ಆಗಿ ನಮ್ಮ ಮನೆ ಹಾಳು ಮಾಡೋದನ್ನ ನಾವು ನೋಡ್ತಾ ಇರ್ಬೇಕು. ಅತ್ತೆ, ಎಚ್ಚರಿಕೆ ಶುರುವಾಗಿದೆ ಅಂದ್ರೆ ಭಯ ಶುರುವಾಗಿದೆ ಅಂತ ಅರ್ಥ. ಭಯ ಹುಟ್ಟಿರೋ ಮನ್ಸನ್ನ ಬದಲಾಯಿಸೋದು ತುಂಬಾನೇ ಸುಲಭ. ಹೋಗಿರೋದು 10 ಲಕ್ಷ ಕೀರ್ತಿ, ಇನ್ನಷ್ಟು ಹೋಗುತ್ತೆ ಅಂತ ನನ್ ಭಯ. ಅತ್ತೆ, ದುಡ್ಡು ಹೋದ್ರೆ ಹೋಗ್ಲಿ, ಆದ್ರೆ ಒಗ್ಗಟ್ಟು ಹಾಗೆ ಇರ್ಲಿ. ಅಲ್ಲ ಕೀರ್ತಿ, 10 ಲಕ್ಷ ಒಳ್ಳೆ 10 ರೂಪಾಯಿ ತರ ಮಾತಾಡ್ತಿದೀಯಲ್ಲ. ಒಗ್ಗಟ್ ಜೊತೆ ಇದನ್ನು ಇರ್ಬೇಕು. ಅದು ಉಳಿಬೇಕಾಗಿದ್ರೆ ಆಸ್ತಿ ನಿನ್ನ ಹೆಸರಲ್ಲಿ ಆಗ್ಬೇಕು. ಅದಕ್ಕೂ ನಾನೇ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಅತ್ತೆ, ನಾನು ಆಸೆಗೋಸ್ಕರ ಈ ಮನೆಗೆ ಬರ್ಲಿಲ್ಲ. ಆದ್ರೂ ಕೀರ್ತಿ, ಆಸ್ತಿ ಇರ್ಬೇಕಾಗಿರೋದು ಈ ಮನೆಗೆ ಒಳ್ಳೇದ್ ಬಯಸೋಳ್ ಕೈಯಲ್ಲಿ. ಬೇಡ ಅತ್ತೆ, ನಾವ್ ಹೆಜ್ಜೆ ಇಡ್ಬೇಕಾದ ದಾರಿಲಿ ನಾವೇ ಗೊಂದಲ ತಂದ್ಕೊಳ್ಳೋದ್ ಬೇಡ. ಅಯ್ಯೋ, ಗೊಂದಲ ಏನಿಲ್ಲಮ್ಮ. ಅಂಜಲಿ ಹೆಸರಲ್ಲಿ ಮಾವನ ಆಸ್ತಿ ಇರಬಾರ್ದು. ಅವಳು ಬದಲಾಗ್ತಾಳೆ. ಬದಲಾಗೋಷ್ಟ್ರಲ್ಲಿ ಈ ಮನೆನ ಅಷ್ಟು ಹಾಳು ಮಾಡಾಕಿರ್ತಾಳೆ. ನಾನೇನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ, ನೀನ್ ಸುಮ್ನಿರು. ಒಟ್ನಲ್ಲಿ ಆ ಅಂಜಲಿ ಒಂದಾದ್ಮೇಲೆ ಒಂದು ಸಿಕ್ಕಲ್ಲಿ ಸಿಕ್ಕಾಕೊಂತಾ ಹೋಗ್ಬೇಕು. ಅವಾಗ್ಲೇ ಸತ್ಯ ತಾನಾಗೆ ಹೊರಗೆ ಬರೋದು.
ಮನೆಯಲ್ಲಿ ಬೇರೆ ಬೇರೆ ವಿಷಯಗಳ ಚರ್ಚೆ ಶುರುವಾಗಿದೆ. ನಾನು ಖರ್ಚು ಮಾಡಿರೋ 5 ಲಕ್ಷಕ್ಕೆ ಲೆಕ್ಕ ಕೊಡುವಂತ ಪರಿಸ್ಥಿತಿಗೆ ಬಂದಿದೆ. ಅದನ್ನ ಮ್ಯಾನೇಜ್ ಮಾಡಿದ್ಯಲ್ಲ. ಮ್ಯಾನೇಜ್ ಮಾಡೋದೇ ಮೊದಲನೇ ಸೋಲು. ಅಂತ ಪರಿಸ್ಥಿತಿ ಬರಬಾರ್ದು ಅನ್ನೋ ಮನಸ್ಥಿತಿ ಮನೆಯವ್ರಿಗಿರ್ಬೇಕು. ಆ ಮನಸ್ಥಿತಿ ಬದಲಾಗ್ತಾ ಇದೆ ಅಪ್ಪ. ಎಲ್ರೂ ಆ ಕೀರ್ತಿ ಕಡೆಗೆ ಡೈವರ್ಟ್ ಆಗ್ತಿದಾರ ಅಂತ ಅನ್ನಿಸ್ತಾ ಇದೆ. ಇಲ್ಲ ಅಂಜಲಿ, ಹಾಗಾಗ್ಬಾರ್ದು. ನಿಮ್ಮ ಮಗಳ ಹೆಸರಲ್ಲಿರೋ ಆಸ್ತಿ ಅವಳ ಪಾಲಿಗೆ. ಅದ್ ಹೇಗ್ ಸಾಧ್ಯ? ನಾನು ಗಾಯತ್ರಿ ಅಂತ ಸೈನ್ ಮಾಡಿದೀನಿ. ನಾನ್ ಗಾಯತ್ರಿ ಅಂತ ಹೆಸರು ಬದಲಾಯಿಸ್ಕೊಂಡಿದೀನಿ. ಆದ್ರೆ ಅಫಿಡವಿಟ್ ಕೂಡ ನನ್ನ ಹತ್ರ ಇದೆ. ಇದೆಯಮ್ಮ, ಆದ್ರೆ ನೀನು ಬದಲಾಯಿಸ್ಕೊಂಡಿರೋದು 8 ತಿಂಗಳ ಹಿಂದೆ. ಮೇಲ್ನೋಟಕ್ಕೆ ಜನ ಇದನ್ನ ಒಪ್ಪಬಹುದು, ಒಪ್ತಾರೆ. ಆದ್ರೆ 5 ಲಕ್ಷನ ಕೆದಕ್ದವರು ಈ ಡೀಟೇಲ್ಸ್ ಹುತ್ತಕ್ಕೆ ಕೈ ಹಾಕಿದ್ರೆ ಅಂದ್ರೆ ಹುತ್ತದಲ್ಲಿರೋ ಹಾವು ಬೇರೆಯವ್ರನ್ನ ಕಚ್ಚಬೇಕೆ ಹೊರತು ನಮ್ಮನ್ನಲ್ಲ. ಬದಲಾಯಿಸ್ಕೊಂಡಿರೋ ಹೆಸರು ಕೋರ್ಟ್ ಮುಂದೆ ನಿಲ್ಲಲ್ಲ. ನೋಡು ಅಂಜಲಿ, ಮನೆಯವರು ಆ ವಿಷಯದ ಕಡೆ ಗಮನ ಕೊಡದೇ ಇರೋ ಹಾಗೆ ನೀನ್ ನೋಡ್ಕೋಬೇಕು. ಅಂದ್ರೆ ಕೀರ್ತಿ ಕಡೆ ಡೈವರ್ಟ್ ಆಗ್ತಿರೋರ ಮೈಂಡು ಸಂಪೂರ್ಣವಾಗಿ ನಿನ್ನನ್ನೇ ನೋಡಬೇಕು, ನಿನ್ನ ಬಗ್ಗೆನೇ ಕಾಳಜಿ ವಹಿಸ್ಬೇಕು. ಅದಾಗಬೇಕು ಅಂತಂದ್ರೆ ಸೀರಿಯಸ್ ಆಗಿರೋ ಮಾತನ್ನ ಕ್ಯಾಸುವಲ್ ಆಗಿ ಮಾತಾಡಬೇಕು. ಅರ್ಥಾತ್ ನೀನು ಗರ್ಭಿಣಿ ಅಂತ ನಾಟಕ ಆಡಬೇಕು. ಆಗ ಎಲ್ಲರ ಗಮನ ನಿನ್ನ ಕಡೆ ಇರುತ್ತೆ. ಅಷ್ಟೇ ಅಲ್ಲ ಅಂಜಲಿ, ವಂಶದ ವಾರಿಸನ್ನು ಎತ್ಕೊಡೋ ಹೆಣ್ಣು ಅಂದ್ರೆ ವಿಶೇಷ ಆರೈಕೆ. ತಾತನ ಆಸ್ತಿ ಮೊಮ್ಮಕ್ಕಳಿಗೆ ಅನ್ನೋದು ಸ್ಟ್ರಾಂಗ್ ರೀಸನ್. ಅದು ಹೊಸ ತಲೆಮಾರಿನ ಮೊದಲನೇ ಸೊಸೆ ಅಲ್ವಾ? ಹೀಗೇನಾದರೂ ಆದರೆ ಹೆಸರು ಏನೇ ಇರಲಿ, ಮಗು ಇಂಪಾರ್ಟೆಂಟ್. ಕಾನೂನು ಸೈನ್ ಮಾಡಿಕೊಟ್ಟ ಅಫಿಡವಿಟ್ಗಿಂತಲೂ ಸೀತಾರಾಮಯ್ಯನ ಮೊಮ್ಮಗ ಮಾಡಿದ ಜೀವಂತ ಅಫಿಡವಿಟ್ ಬೇರೆಯವ್ರನ್ನ ಕೆಮ್ಮಕ್ಕು. ಮದನ್, ಏನ್ ಮಾತಾಡ್ತಿದ್ಯಾ ನೀನು? ಸೀತಾರಾಮಯ್ಯನ ವಂಶನ ನಿರ್ವಂಶ ಮಾಡಬೇಕು ಅಂತ ನಾನು ನನ್ನ ಮಗಳ ಪ್ರಾಣ ತೊಟ್ಟಿದ್ದೀವಿ. ಅಂತದ್ರಲ್ಲಿ ಸೀತಾರಾಮಯ್ಯನ ವಂಶದ ಕುಡಿ ನನ್ನ ಮಗಳ ಹೊಟ್ಟೆಲ್ ಬೆಳಿಬೇಕಾ? ಸಾಧ್ಯ ಇಲ್ಲ. ನೋಡು, ನಿನ್ನ ಕೈಲಾಗ್ಲಿಲ್ಲ ಅಂದ್ರೆ ನಾನೊಬ್ಬನೇ ಆ ವಂಶನ ನಿರ್ವಂಶ ಮಾಡ್ಬಿಡ್ತೀನಿ. ಆ ತಾಕತ್ ನನ್ನ ಹತ್ರ ಇದೆ. ಇಂಥ ಐಡಿಯಾಗಳೆಲ್ಲ ಕೊಡ್ಬೇಡ. ಬಾ. ಅಣ್ಣಾಜಿ, ಅಣ್ಣಾಜಿ, ಅಮ್ಮ ಏನು ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿ ಕಂಗ್ರಾಟ್ಸ್ ಹೇಳ್ಬಿಡು. ಏನಾಯ್ತು? ಅಮ್ಮ, ನಾನು ಏನ್ ಅಂದ್ಕೊಂಡಿದ್ನೋ ಅದಾಯ್ತಮ್ಮ. ನಾನು ಓದಿರೋ ಓದ್ಗೆ ನಾನೇ ಒಂದು ಕೆಲಸ ಹುಡ್ಕೊಂಡು ನನ್ನ ಕಾಲ್ ಮೇಲೆ ಸಂಪಾದನೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಮ್ಮ, ನನಗೆ ಕೆಲಸ ಸಿಕ್ತು. ನಂಗೆ ಈ ನ್ಯೂಸ್ ಕೇಳಿ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಆದ್ರೆ ನೀನ್ ಮಾಡಿದ್ದು ದೊಡ್ಡ ಕೆಲಸ. ದೊಡ್ಡ ಕೆಲಸನಾ? ಅಲ್ವೋ? ಈ ವಿಷಯನ ಬಂದು ಮೊದಲು ನನಗೆ ಹೇಳ್ತಿದ್ಯಲ್ಲ, ಈ ವಿಷಯನ ಮೊದಲು ಹೇಳ್ಬೇಕಾಗಿರೋದು ನಿನ್ನ ಹೆಂಡತಿ ಹತ್ರ. ಅದ್ರಲ್ಲಿ ಏನ್ ಸ್ಪೆಷಲ್ ಅಮ್ಮ? ಅವಳ ಕಾಲ್ಗುಣದಿಂದ ತಾನೇ ನಿಂಗೆ ಈ ಕೆಲಸ ಸಿಕ್ಕಿರೋದು. ಕೀರ್ತಿಯಿಂದ ಈ ಮನೆಗೆ ತುಂಬಾ ಒಳ್ಳೇದಾಗತ್ತೆ ರಾಘವ. ಅವಳು ಈ ಮನೆಗೆ ಕೊಟ್ಟು ಕಳ್ಸಿರೋ ದೇವ್ರ ಆಶೀರ್ವಾದ. ಅದಕ್ಕೆ ಮೊದಲು ಈ ವಿಷಯ ಅವಳಿಗೆ ಹೇಳ್ಬೇಕು. ಓಕೆ, ಈ ಮದರ್ ಇಂಡಿಯಾ ಹೇಳಿದ ಮಾತನ್ನ ಈ ಮಗ ಯಾವತ್ತಾದ್ರೂ ಮೀರ್ತಾನ? ನೋ ಚಾನ್ಸ್. ನನ್ ಕಂದ. ಆದ್ರೆ ಒಂದು ತಿಳ್ಕೊಂಡಿರು, ಎಲ್ಲಾ ಗಂಡಸರು ಕೆಲಸ ಸಿಕ್ಕಿದ ತಕ್ಷಣ ತಾವಾಯ್ತು ತನ್ನ ಕೆಲಸ ಆಯ್ತು ಅಂತ ಅದ್ರಲ್ಲ ಮುಳುಗೋಗ್ಬಿಡ್ತಾರೆ. ನೀನ್ ಹಾಗಿರ್ಬಾರ್ದು. ಮಾಡೋ ಕೆಲಸ ಮಧ್ಯ ಸ್ವಲ್ಪ ಟೈಮು ಸಂಸಾರಕ್ಕಿಂತ ಇಡಬೇಕು. ಆಗ್ಲೇ ನೀನ್ ನಿನ್ನ ಹೆಂಡತಿನ ಸಂತೋಷವಾಗಿಡಕ್ ಸಾಧ್ಯ. ಹಾಗಂತ ಇದ್ದಿದ್ದ ಟೈಮೆಲ್ಲ ನಿನ್ನ ಹೆಂಡತಿ ಜೊತೆನೇ ಇರ್ಬೇಕು ಅಂತ ಹೇಳ್ತಿಲ್ಲ ನಾನು. ಆದ್ರೆ ಅವಳಿಗೆ ಕೊಡುವ ಸ್ವಲ್ಪ ಸಮಯದಲ್ಲಿ ಪೂರ್ತಿ ಸಂತೋಷ ಕೊಡ್ಬೇಕು. ಆಗ್ಲೇ ಅವಳು ನಿನ್ನ ಕೆಲಸಕ್ಕೆ ಸ್ಫೂರ್ತಿಯಾಗೋದು. ಏನು ಗೊತ್ತಾಯ್ತಾ? ಆಯ್ತು. ಅಮ್ಮ, ನನ್ನ ಹೆಂಡತಿ ನಿಮ್ ಮನ್ಸ್ ಗೆದ್ದಿದ್ದಾಳಲ್ಲ, ನನಗದೇ ಖುಷಿ. ರಾಘವ, ಯೋಚನೆ ಮಾಡಬೇಡ. ಅವಳು ಈ ಒಗ್ಗಟ್ಟು ಕುಟುಂಬದ ಎಲ್ಲರ ಮನಸ್ಸನ್ನು ಗೆಲ್ತಾಳೆ.
ಐ ಲವ್ ಯು. ಐ ಲವ್ ಯು ಟು. ಹೋಗು ಹೇಳೋಳಿಗೆ. ಹಾಗೇನಾದರೂ ಆಗಬೇಕು ಅಂದರೆ ನೀನು ಗರ್ಭಿಣಿ ಅಂತ ನಾಟಕ ಮಾಡಬೇಕು. ಗಾಯತ್ರಿ, ಗಾಯತ್ರಿ, ಏನಾಯ್ತು ಗಾಯತ್ರಿ? ಗೊತ್ತಿಲ್ಲ, ಯಾಕೋ ತುಂಬಾ ಚಳಿ ಆಗ್ತಿದೆ. ಗಾಯತ್ರಿ, 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 ಏನಾಯ್ತು? ತಡ್ಕೊಳಕ್ ಆಗ್ತಿಲ್ಲ ಕೇಶವ್, ತುಂಬಾ ಚಳಿ ಆಗ್ತಿದೆ. ಗಾಯತ್ರಿ, ಕೈ ಕೊಡು. ಏನ್ ಮಗಳೇ ನೀನು, ಇನ್ನು ಚಿಕ್ಕಂದಿನ ಅಭ್ಯಾಸ ಬಿಟ್ಟೇ ಇಲ್ವಾ ನೀನು? ಈ ವಯಸ್ಸಲ್ಲೂ ಕಲರಿಂಗ್ ಮಾಡ್ಕೊಂಡು ಕೂತಿದೀಯಲ್ಲೇ? ಹೌದಪ್ಪ, ಈ ಚಿತ್ರಕ್ಕೇನೋ ನಾನು ಕಲರ್ ಮಾಡ್ತಾ ಇದ್ದೀನಿ, ಆದ್ರೆ ನನ್ನ ಜೀವನನೇ ಯಾಕೋ ಬ್ಲ್ಯಾಕ್ ಅಂಡ್ ವೈಟ್ ಆಗೋಗಿದೆ. ಛೇ, ಹಾಗ್ಯಾಕೆ ಅಂದ್ಕೋತೀಯ? ಹೊರಗಡೆ ಪ್ರಕೃತಿನ ನೋಡು, ಮರ ಗಿಡ ಪಕ್ಷಿ ಇವೆಲ್ಲ ಅವುಗಳ ಖುಷಿನಲ್ಲಿ ಅವಿವೆ. ಹಾಗೆ ನೀನು ನಿನ್ ಖುಷಿನಲ್ಲಿ ಇರ್ಬೇಕಮ್ಮ. ಪ್ರಕೃತಿಗೆ ಆ ತಾಕತ್ ಇರ್ಬೋದೇನೋ ಅಮ್ಮ, ಆದ್ರೆ ಮನುಷ್ಯಂಗೆ ಆ ತಾಕತ್ತೂ ಇಲ್ಲ, ಅಭ್ಯಾಸನೂ ಇಲ್ಲ. ಅಭ್ಯಾಸ ಮಾಡ್ಕೊಂಡ್ರೆ ತಾನಾಗಿ ಬರುತ್ತೆ. ಇಲ್ಲ, ಈಗ ನಾನ್ ಹತ್ರ ನೀವ್ಯಾಕೆ ಕಳ್ತೀರಾ? ನನ್ ದುಃಖ ನಿಮ್ಗ್ಯಾಕೆ ನೋವು ಕೊಡುತ್ತೆ? ನಿಮ್ ಜೀವನ ನಿಮ್ ಖುಷಿ ಅಂತ ನೀವ್ಯಾಕೆ ಸಂತೋಷವಾಗಿರಲ್ಲ? ನೀನು ನಮ್ಮ ಮಗಳಮ್ಮ. ಅದೇ ಅದೇ, ನಾವು ನಮ್ದು ಅಂತ ಎಲ್ಲಿವರೆಗೂ ಹಚ್ಕೊಂಡಿರ್ತೀವೋ ಅಲ್ಲಿವರೆಗೂ ದುಃಖನೂ ಜೊತೆಲಿ ಬರುತ್ತಪ್ಪ. ನಾನು ಅಷ್ಟೆ, ಈ ಮಗು ಅನ್ನೋ ಒಂದ್ ಸಂಬಂಧ ಇಲ್ಲದೆ ಇದ್ದಿದ್ರೆ ಮೋಸ ಮಾಡಿರೋ ಆ ಚೇತುನ ಮರ್ತು ಒಂದಿಷ್ಟು ಜೋರಾಗಿ ಹತ್ಬಿಟ್ಟು ನಾನು ಹೊಸ ಜೀವನನ ಶುರು ಮಾಡ್ತಿದ್ದೆ. ಆದ್ರೆ ಈಗ ಇನ್ನೊಂದು ಜೀವನ ಕೈ ಹಿಡಿದು ಈ ಲೋಕ ಕರ್ಕೊಂಬರೋ ಜವಾಬ್ದಾರಿ ಬಂದ್ ಕೂತಿದೆ. ಅದು ಅಲ್ದಲೆ ತಾಯಿ ಅನ್ನೋ ಪಟ್ಟ ಬೇರೆ ಹೊತ್ಕೊಳ್ತಾ ಇದ್ದೀನಿ. ಒಟ್ನಲ್ಲಿ ಯಾರೋ ಹಾಕಿದ ಸರ್ಕಲಲ್ಲಿ ಇನ್ಯಾರೋ ಬದುಕ್ತಿದಾರೋ ಹೊರತು ಅವ್ರ ಸರ್ಕಲನ್ನ ಅವರೇ ಹಾಕೊಂಡು ಸಂತೋಷವಾಗಿರೋಕ್ಕಂತೂ ಸಾಧ್ಯನೇ ಇಲ್ಲ ಅಪ್ಪ. ನಾನು ನಿಮ್ಮಮ್ಮ ಇಲ್ಲಿಗೆ ಬಂದಿದ್ದೆ ನಿನ್ಗ ಸಂತೋಷದ ದಾರಿ ತೋರ್ಸೋಕಮ್ಮ. ಹೌದು ಕಣೆ, ನಿನ್ ಪಾಡಗ್ ನೀನು ಯಾವುದೇ ಜವಾಬ್ದಾರಿ ಇಲ್ಲದೆ ಮೊದ್ಲಿದ್ದ ಹಾಗಿರ್ಬೇಕು. ಇಷ್ಟಕ್ಕೂ ನಿನಗೆ ಕೈ ಕೊಟ್ಟ ದರಿದ್ರ ಗಂಡಂಗೋಸ್ಕರ ನೀನು ಯಾಕಮ್ಮ ನಿನ್ನ ಜೀವನ ಹಾಳು ಮಾಡ್ಕೋಬೇಕು? ನೀನು ನಿನ್ನ ಜೀವನದಲ್ಲಿ ಆರಾಮಾಗಿರ್ಬೇಕು. ಆರಾಮಾಗಿ ಬದುಕಕ್ಕೆ ಎಲ್ಲಪ್ಪ ಸಾಧ್ಯ ಆಗುತ್ತೆ? ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಇದೆ. ಇಷ್ಟಕ್ಕೂ ನಿನ್ ಬದುಕನ್ನ ನೀನ್ ಬದುಕ್ಬೇಕು ತಾನೆ. ಅದಕ್ಕೆ ಅಪ್ಪ ಒಂದ್ ಒಳ್ಳೆ ಐಡಿಯಾ ಮಾಡಿದ್ದಾರೆ. ವಿಷಯ ಇಷ್ಟೇ ಮಗಳೇ, ಈಗ ನಿನ್ನ ತಾಯಿ ಆಗ್ತಿರೋ ವಿಷಯ ನಮ್ಗಳಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ನೀನು ಸ್ವಲ್ಪ ಧೈರ್ಯ ಮಾಡಿ ಆ ಮಗುನ್ ತೆಗಿಸ್ಬಿಡು. ನೀನಲ್ಲಿ ಇದ್ದಿದ್ರೆ ನಿನ್ ಗಂಡ ಅದೇ ಕೆಲಸ ತಾನೇ ಮಾಡ್ತಿದ್ದ. ಆಗ ನಿನ್ ಮೇಲೆ ಯಾರಿಗೂ ಏನೂ ಅನುಮಾನ ಬರೋದಿಲ್ಲ. ನೀನ್ ಮಾಮೂಲಿ ಹೊಸದ ಆಗಿರ್ತೀಯ. ನಾವು ಬೇರೆ ಯಾವ್ದಾದ್ರೂ ಸಂಬಂಧನ ನೋಡ್ತೀವಿ. ಅವನನ್ನ ಮದ್ವೆ ಆಗಿ ಆರಾಮಾಗಿ ಬೇರೆ ಯಾವ್ದಾದ್ರೂ ಊರಲ್ಲಿ ಸೆಟ್ಲ್ ಆಗ್ಬಿಡು.
ದರಿದ್ರ ಆಲೋಚನೆ ನಿನ್ ತಲೆಗಾದ್ರೂ ಹೇಗಪ್ಪ ಬಂತು? ಹೇಗ್ ಬಂತು? ಅಲ್ಲಮ್ಮ, ಹೋಗಿ ಹೋಗಿ ಇದನ್ನ ಒಳ್ಳೆ ಐಡಿಯಾ ಅಂತ ಹೇಳ್ತಿದ್ಯಲ್ಲ. ಹೆತ್ತ ತಾಯಿ ತನ್ನ ಮಗು ಜಗತ್ ನೋಡಕ್ಕಿಂತ ಮುಂಚೆ ಆದ್ರೂ ಕೊಲೆ ಮಾಡೋದು ಒಳ್ಳೆ ಐಡಿಯಾನಾ? ಹೇಳಮ್ಮ, ಹೇಳು. ಅಲ್ಲ ವಸುಧ, ನಿನ್ನ ಒಳ್ಳೇದಕ್ಕೆ ನನ್ ಮಗು ಬಲಿ ಆಗ್ಬೇಕಾ? ಅಲ್ಲ ಮಗಳೇ, ನಾವ್ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಇದು ಆ ಮನೆ ಹಾಳನ್ ಮಗು. ಇದ್ರಲ್ಲಿ ನನ್ ಪಾಲು ಇದೆ ಅಪ್ಪ. ಇದ್ ನನ್ ಮಗು ಕೂಡ. ಅಲ್ಲಮ್ಮ, ಅಂದಿದ್ರೆ ಈ ಮಗುನ ಸಾಯ್ತಿತ್ತು. ಹಾಗಂತ ಇಲ್ಲಿಗ್ ಬಂದ್ಮೇಲೂ ಸಾಯ್ಬೇಕಾ? ನನ್ ಜೀವನ ಸರಿ ಹೋಗಕ್ಕೆ ನನ್ ಮಗು ಬಲಿ ಆಗ್ಬೇಕಾ? ಇಷ್ಟಕ್ಕೂ ನಿಮ್ ಮೊಮ್ಮಗುನ ಸಾಯಿಸು ಅಂತ ಹೇಳ್ತಿದ್ದೀರಲ್ಲ, ನೀವು ಒಬ್ರು ತಂದೆ ತಾಯಿನ? ಇಷ್ಟಕ್ಕೂ ನಿಮ್ ಮೊಮ್ಮಗುನ ಸಾಯಿಸು ಅಂತ ಹೇಳ್ತಿದ್ದೀರಲ್ಲ, ನೀವು ಒಬ್ರು ತಂದೆ ತಾಯಿನ? ಈ ಮಗು ಚೆನ್ನಾಗಿರ್ಲಿ ಅಂತ ಚಕ್ಲಿ ಕೋಡ್ಬಳೆ ಮಾಡ್ಕೊಂಡ್ಬಂದು ಆಶೀರ್ವಾದ ಮಾಡಿದವರು ನೀವೇ ತಾನೆ? ದಿನಾಗ್ಲೂ ಕೇಸರಿ ಹಾಲು ಕುಡಿ, ಹುಟ್ಟೋ ಮಗು ಕೆಂಪಾಗಿ ಹುಟ್ಟತ್ತೆ ಅಂತ ಹೇಳ್ದವಳು ನೀನೇ ತಾನೆ? ಇವಾಗ ಇದ್ ಸಾಯ್ಬೇಕಾ? ಹೇಳಮ್ಮ, ಇದ್ ಸಾಯ್ಬೇಕಾ? ಅಯ್ಯೋ, ಹಾಗಲ್ಲ ವಸುಧ. ಹಾಗೆ ನಮಗ್ ಕಷ್ಟ ಅಂತ ಆದ್ರೆ ಸಾಕು, ಬೇರೆಯವ್ರ ಕತ್ತರ್ಸಕ್ಕೆ ಎಷ್ಟ್ ಬೇಗ ರೆಡಿ ಆಗ್ಬಿಡ್ತೀವಲ್ಲ. ಮಗುನ ಹೆರ್ಬೇಕಾದವಳು ನೀನು, ರೆಸ್ಟ್ ತಗೋ ಅಂತ ಹಾಸಿಗೆ ಹಾಸ್ಕೊಟ್ಟೆ. ಅನಿಮಿಕ್ ಪೇಷಂಟ್ ನೀನು, ಹುಟ್ಟೋ ಮಗು ಗಟ್ಮುಟ್ಟಾಗಿ ಹುಟ್ಲಿ ಅಂತ ಆಪಲ್ ಬೇರೆ ಕಟ್ ಮಾಡ್ಕೊಟ್ಟೆ. ಇಷ್ಟೆಲ್ಲ ಪ್ರೀತಿ ತೋರಿಸಿದ್ದು ನನ್ ಮಗುನ ಕೊಲ್ಲಕ್ಕ? ಇಲ್ಲ ವಸುಧ, ಇಲ್ಲ. ನಿನ್ ಜೀವನ ಈ ಮಗು ಜೊತೆನೆ ಸಾಗುತ್ತೆ. ಇದಕ್ಕೋಸ್ಕರ ನನ್ ಮರ್ಯಾದೆ ಸಾಯ್ಲಿ, ನನ್ ಮರ್ಯಾದೆಗೋಸ್ಕರ ಮಗು ಸಾಯೋದ್ ಬೇಕಾಗಿಲ್ಲ. ನನ್ ಪಾಲಿಗೆ ನೀವಿಬ್ರು ಇಲ್ಲದೆ ಇದ್ರು ಈ ಮಗು ಪಾಲಿಗೆ ನಾನು ಯಾವಾಗ್ಲೂ ಇರ್ತೀನಿ. ಇನ್ನೊಂದ್ಸಲ ನನ್ ಮಗುನ ತಗ್ಸೋ ಮಾತು ಅಥವಾ ಪ್ರಯತ್ನ ಆಯ್ತೋ, ಅವತ್ತೇ ನಿಮ್ ಪಾಲಿಗೆ ನಿನ್ ಮಗಳು ಕೂಡ ಬದುಕಿರೋಲ್ಲ. ಇದೇ ನನ್ ಕೊನೆ ಮಾತು. ಇದ್ರ ಬಗ್ಗೆ ಇನ್ನೊಂದ್ ಮಾತು ಬರಬಾರ್ದು. ಮನೆ ಬಿಟ್ಟು ಹೋಗಿ ಬದುಕೋ ದಾರಿ ನಂಗೆ ಗೊತ್ತಿದೆ. ಹಲೋ, ನಾನೇ ಫೋನ್ ಮಾಡ್ಬೇಕು ಅಂತ ಇದ್ದೆಪ್ಪ, ನೀನೇ ಫೋನ್ ಮಾಡಿದ್ಯಾ? ಏನ್ ವಿಷಯ? ಮಾಡೋ ಕೆಲಸ ಹೇಗಿರ್ಬೇಕು, ಅದರ ಪರಿಣಾಮ ಹೇಗ್ ಬಿರ್ಬೇಕು, ಯಾರಿಗೂ ಗೊತ್ತಾಗ್ದಾಗೆ ಆ ಮನೆಯಲ್ಲಿ ಹೇಗೆ ನರಕನ ಸೃಷ್ಟಿ ಮಾಡಬೇಕು ಅನ್ನೋ ತಿಳುವಳಿಕೆ ನಿನಗೆ ಜಾಸ್ತಿ ಇಲ್ಲ ಬಿಡು ಮಗಳೇ. ಅದಕ್ಕೆ ಅಖಾಡಕ್ಕೆ ನಾನೇ ಇಳಿತಿದ್ದೀನಿ ಅಂತ ಹೇಳೋಕೆ ನಿನಗ್ ಫೋನ್ ಮಾಡಿದೆ. ಅಲ್ಲಪ್ಪ, ನಾನು ಪ್ರಯತ್ನ ಪಟ್ಟ ಕಡೆ ಎಲ್ಲ ಸೋಲು ಅನ್ನೋ ಸರನ ಸನ್ಮಾನ ಮಾಡಿಸ್ಕೊಂಡು ತಗೊಂಡಿರೋಳು ನೀನು. ನಾನು ಉರುಳಿಸೋ ದಾಳನೇ ಬೇರೆ. ಅಪ್ಪ, ಸದ್ಯಕ್ಕೆ ನೀನು ಸುಮ್ನೆ ಇರೋಕ್ ಆಗಲ್ಲಮ್ಮ. ಮನೆ ಸೂತ್ರ ಮಗಳ ಕೈಲಿದ್ರು ಏನು ಮಾಡೋಕ್ಕಾಗದೆ ಸುಮ್ನೆ ಕೂತಿರೋ ನಿನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ಹಾಗಿದ್ರೆ ನಾನು ಏನ್ ಮಾಡ್ಬೇಕು? ನೀನೇನ್ ಮಾಡ್ಬೇಕೋ ಮಾಡ್ತಿರು, ನಾನೇನ್ ಮಾಡ್ಬೇಕೋ ಅದನ್ನ ನಾನು ಮಾಡ್ತೀನಿ.